ಜಾತಿಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ನಡೆಸಲಾಗ್ತಾ ಇದೆ. ಸಭೆ ಇದೀಗ ಆರಂಭ ಆಗಿದೆ. ಜಾತಿಗಣತಿ ವಿಚಾರದಲ್ಲಿ ಒಕ್ಕಲಿಗರು ಶಕ್ತಿ ಪ್ರದರ್ಶನವನ್ನ ನಡೆಸ್ತಾ ಇದ್ದಾರೆ. ಜಾತಿಗಣತಿ ವಿಚಾರದಲ್ಲಿ ಒಕ್ಕಲಿಗರ ಶಕ್ತಿ ಪ್ರದರ್ಶನವಾಗ್ತಾ ಇದೆ. ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ನಡೀತಾ ಇರುವಂತಹ ಸಭೆ. ಜಾತಿಗಣತಿ ವಿಚಾರವಾಗಿ ಸಭೆಯನ್ನ ಕರೆದಿರುವಂತಹ ನಿರ್ಮಲಾನಂದನಾಥ ಸ್ವಾಮೀಜಿ ಹೊಸದಾಗಿ ಕ್ರಿಶ್ಚಿಯನ್ ಧರ್ಮದ ಜಾತಿಗಳ ಉಗಮದ ಬಗ್ಗೆ ಚರ್ಚೆಗಳನ್ನು ನಡೆಸಲಾಗ್ತಾ ಇದೆ. ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಹೊಸದಾಗಿ ಸೇರ್ಪಡೆ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಕ್ಕಲಿಗ ಸಭೆಯಲ್ಲಿ 3 ಪಕ್ಷದ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಮುಂದೆ ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಈ ಒಂದು ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಜಾತಿಗಣತಿ ವಿಚಾರದಲ್ಲಿ ಒಕ್ಕಲಿಗರು ಶಕ್ತಿ ಪ್ರದರ್ಶನವನ್ನ ಕೂಡ ನೀಡ್ತಾ ಇದ್ದಾರೆ. ನಿನ್ನೆಯಷ್ಟೇ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಕರೆಯನ್ನ ಕೊಟ್ಟಿದ್ರು, ಎಲ್ಲ ನಾಯಕರು ಭಾಗಿಯಾಗಬೇಕು ಅಂತ ಹೇಳಿ. ಅದರಂತೆ ಇವತ್ತು ಎಲ್ಲ ಪಕ್ಷದ ನಾಯಕರು ಭಾಗಿಯಾಗಿದ್ದಾರೆ. ಬಿಜೆಪಿಯಿಂದ ಆರ್ ಅಶೋಕ್, ಕಾಂಗ್ರೆಸ್ನಿಂದ ಡಿಕೆ ಶಿವಕುಮಾರ್, ಜೆಡಿಎಸ್ನಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಈಗಾಗಲೇ ಸಭೆ ಆರಂಭ ಆಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ನಿರ್ಮಲಾನಂದನಾಥ ಸ್ವಾಮೀಜಿ ಮಧ್ಯ ನಿಂತಿದ್ದಾರೆ. ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡಿಗೆ ಕುಮಾರಸ್ವಾಮಿ ಅವರಿದ್ದಾರೆ ಮತ್ತು ಚಲುವರಾಯಸ್ವಾಮಿ ಅವರು ಕೂಡ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮಾಜಿ ಸಿಎಂ ಕೂಡ ಉಪಸ್ಥಿತರಿದ್ದಾರೆ. ಸದಾನಂದ ಗೌಡರು ಕೂಡ ಈ ಒಂದು ಸಭೆಗೆ ಹಾಜರಾಗಿದ್ದಾರೆ. ಚಲುವರಾಯಸ್ವಾಮಿ ಅವರು ಕೂಡ ಇದ್ದಾರೆ. ಮತ್ತು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಈ ಜಾತಿಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕರೆ ಕೊಟ್ಟಿದ್ರು, ಅದರಂತೆ ಇವತ್ತು ಹಾಜರಾಗಿದ್ದಾರೆ. ಹೊಸದಾಗಿ ಈ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆಯಲ್ಲ, ಸೊ ಹಾಗಾಗಿ ಆ ಒಂದು ವಿಚಾರದ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ. ಹೊಸದಾಗಿ ಕ್ರಿಶ್ಚಿಯನ್ ಧರ್ಮದ ಜಾತಿಗಳ ಉಗಮದ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಏನು ಉಲ್ಲೇಖವನ್ನು ಮಾಡಬೇಕು? ಒಕ್ಕಲಿಗ ಸಭೆಯಲ್ಲಿ 3 ಪಕ್ಷದ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಸಹಜವಾಗಿಯೇ 3 ಕಾಲಮ್ಗಳನ್ನು ಈ ಬಾರಿ ಕೊಡಲಾಗಿದೆ. ಸೊ ಹಾಗಾಗಿ ಈ ಒಕ್ಕಲಿಗ ಸಮುದಾಯದವರು, ನಾನು ಗೌಡ ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ, ಈ ಕ್ರಿಶ್ಚಿಯನ್ ಸಮುದಾಯದವರು ಕೂಡ ಏನಿದ್ದಾರಲ್ಲ, ಈಗ ಒಕ್ಕಲಿಗರು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿದ್ದಾರಲ್ಲ, ಅಂಥವ್ರಿಗೂ ಕೂಡ ಇಲ್ಲಿ ಕಾಲಮನ್ನು ಕೊಡಲಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆಗಳಾಗ್ತಾ ಇದೆ. ಈ ಒಂದು ಸಭೆಯಲ್ಲಿ ಯಾವ ರೀತಿಯಾದಂತಹ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಜಾತಿಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಶತಾಯಗತಾಯವಾಗಿ 22ನೇ ತಾರೀಕಿನಿಂದ ಸರ್ವೆಯನ್ನು ಆರಂಭ ಮಾಡೋದಕ್ಕೆ ಒಂದಷ್ಟು ತಯಾರಿಗಳು ಕೂಡ ಆಗಿದೆ. ಹಾಗಾಗಿ ಇವತ್ತು ಮುಂದೆ ಯಾವ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಇಲ್ಲಿ ಸಭೆಯನ್ನು ಕೂಡ ಕರೆಯಲಾಗಿದೆ. ಸಭೆಯಲ್ಲಿ ಅಂತಿಮ ತೀರ್ಮಾನವನ್ನು ಕೂಡ ಕೈಗೊಳ್ಳಲಿಕ್ಕಿದ್ದಾರೆ. ಒಕ್ಕಲಿಗ ನಾಯಕರ ಹೈವೋಲ್ಟೇಜ್ ಸಭೆ ಯಾವ ರೀತಿಯಾದಂತಹ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.